ಒಸಾಮಾ ಬಿನ್ ಲಾಡೆನನ್ನು ಹುಡುಕಿ ತೆಗೆದು ಎಲಿಮಿನೇಟ್ ಮಾಡಿದ್ರು, ಸಮುದ್ರದೊಳಗೆ ಹಾಕ್ಬಿಟ್ರು. ಯುದ್ಧ ಮಾಡೋದಕ್ಕೂ ವಿಶ್ವಶಾಂತಿ ನೆಲೆಸೋದಕ್ಕೂ ನೊಬೆಲ್ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೂ ಯಾವುದೇ ಕನೆಕ್ಟ್ ಇಲ್ಲದಂತಹ ಪರಿಸ್ಥಿತಿ ಇವಾಗ ಉದ್ಭವ ಆಗಿದೆ. ಅಂದರೆ ಯಾವ ದೇಶಕ್ಕೂ ಸಾಲ ತೀರಿಸುವಂಥದ್ದು ಬೇಕಾಗಿಲ್ಲ, ಸಾಲ ನಡೀತಾ ಇರಬೇಕು, ಸಾಲದ ಕಂತುಗಳು ಬರ್ತಾ ಇರಬೇಕು. ಅಮೆರಿಕಕ್ಕೆ ಹತ್ತಿರದಲ್ಲಿರುವಂತಹ ಯಾವುದೇ ವೈರಿಗಳಿಲ್ಲ. ಅಮೆರಿಕನೇ ಕುಸಿದ್ರೆ ನಾವೆಲ್ಲರೂ ಕುಸಿತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೇಳಿದ್ರೆ ಒಂದಲ್ಲ ಒಂದಿನ ಕರ್ಮ ರಿಟರ್ನ್ಸ್ ಆಗತ್ತೆ, ಆದ್ರೆ ಅದಕ್ಕೆ ನಾವು ಕಾಯ್ಬೇಕಷ್ಟೆ. ಎಸ್, ಆಗ್ಲೇ ಮಾತಾಡ್ತಾ ಇದ್ವಿ, ಚಿನ್ನದ ದರದ ಬಗ್ಗೆ ಮಾತಾಡಿದ್ರಿ, ಚಿನ್ನದ ಮೌಲ್ಯ ಹೆಚ್ಚಳ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಕೂಡ ಹೇಳ್ತಾ ಇದ್ರಿ. ಸೊ ನಿಮ್ ಪ್ರಕಾರ ಚಿನ್ನದ ಮೌಲ್ಯ ಕಡಿಮೆ ಯಾವಾಗ ಆಗಬಹುದು? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ. ಆದರೂ ಒಂದು 3 ತಿಂಗಳಿಗಾಗೋ 2 ತಿಂಗಳಿಗಾಗೋ ಸ್ವಲ್ಪ ಮಟ್ಟಿಗೆ ಇಳಿಕೆ ಆದರೂ ಮುಂದಿನ ಕಾಲದಲ್ಲಿ, ಮುಂದಿನ ಒಂದು 3, 4, 5, 6 ವರ್ಷದಲ್ಲಿ ಪ್ರಪಂಚದ ಉದ್ದಗಲಕ್ಕೂ ಇನ್ನಷ್ಟು ಕದನಗಳು ಹುಟ್ಕೊಳ್ತಾನೆ ಇರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ತನ್ನ ದೇಶದ ಒಂದಷ್ಟು ಅಸೆಟ್ಗಳನ್ನ ಬಿಟ್ಟು ಎಲ್ಲರೂ ಗೋಲ್ಡ್ ಹಿಂದೆ, ರಿಯಲ್ ಎಸ್ಟೇಟ್ ಹಿಂದೆ ಓಡಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಚಿನ್ನದ ಬೆಲೆ ಇನ್ನಷ್ಟು ಮೇಲೆ ಹೋಗುತ್ತೆ ಅನ್ನೋದೇ ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ. ಸ್ವಲ್ಪ ಮಟ್ಟಿಗೆ ಒಂದಷ್ಟು ಕರೆಕ್ಷನ್ ಆಗ್ಬೋದು, ಹಬ್ಬಬ್ಬ ಅಂತೇಳಿ 100 ರೂಪಾಯಿ 100-200 ರೂಪಾಯಿ ಆಗ್ಬೋದೇನೋ ಹೊರತು ಅದಾದ್ಮೇಲೆ ಮತ್ತೆ ಒಂದಷ್ಟು ಮೇಲೆ ಹೋಗುತ್ತೆ. ಕದನಗಳು ಹೆಚ್ಚಾದಂತೆ ಎಲ್ಲರಿಗೂ ಚಿನ್ನದ ಮೇಲಿನ ಒಲವೇ ಹೆಚ್ಚಾಗತ್ತೆ ಅನ್ನೋದು ನನ್ಗನ್ಸುತ್ತೆ. ಹೀಗನ್ಸಲ್ವ ಸರ್ ನಿಮಗೆ? ಬೆಲೆ ಹೆಚ್ಚಾಗ್ತಾ ಹೋದಾಗೆ ಚಿನ್ನದ ಮೇಲೆ ಒಲವೇ ಜನಸಾಮಾನ್ಯರಿಗೆ ಕಡಿಮೆ ಆಗಬಹುದು ಅಂತ? ಭಾರತದಲ್ಲಂತೂ ಇಲ್ಲ. ಭಾರತದಲ್ಲಂತೂ ಚಿನ್ನದ ಮೇಲೆ ಒಂದಷ್ಟು ಮಮಕಾರದ ರೀತಿಯಲ್ಲಿ ಬೆಳೆಸ್ಕೊಳ್ತಾರೆ, ಮನೆಯಲ್ಲಿ ಇಟ್ಕೊಂಡು. ಯಾಕಂತ ಹೇಳಿದ್ರೆ ಇವಾಗ್ಲೇ ಚಿನ್ನದ ದರ ಹೆಚ್ಚಾಗ್ತಿದೆ, ಒಲವು ಕಡಿಮೆ ಆಗ್ತಿಲ್ಲ. ಆದ್ರೆ ನಾವು ಯಾವತ್ತೂ ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ಯೋಚನೆ ಮಾಡೋದು ಯಾವ್ದಪ್ಪ ಅಂತ ಹೇಳಿದ್ರೆ ಚಿನ್ನದಲ್ಲಿರುವ 18 ಕ್ಯಾರೆಟ್ ಚಿನ್ನವನ್ನ. ಇತ್ತೀಚೆಗೆ ಅದನ್ನ ಹೆಚ್ಚಾಗಿ ಜನ ಬೈ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ 22, 24 ಕ್ಯಾರೆಟ್ ಅನ್ನು ಬೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಹೌದು. ಸೊ ಚಿನ್ನದ ಒಲವು ಕಡಿಮೆ ಆಗದಿರ್ಬೋದು, ಬಟ್ ಈ ತರದ ವ್ಯವಸ್ಥೆಗೆ ಇಳಿತಿರೋದು ಎಷ್ಟು ಬೇಸರ ಅಂತ. ಅದೇ ಒಂದಷ್ಟು ಪರ್ಯಾಯಗಳನ್ನು ಹುಡುಕೊಳ್ತಾರೆ ಜನ. ಗಗನ ಕುಸುಮ ಆಗತ್ತೆ ಅನ್ನೋದು ನೀವು ಹೇಳಿದ್ರಿ, ಹೌದು. ಆದ್ರೆ ಅದೇ ನೋಡ್ಬೇಕು ಜನ ಹೇಗೆ ಅದನ್ನ ತಗೊಳ್ತಾರೆ ಅಂತ. 18 ಕ್ಯಾರೆಟಿನ ಮೇಲೆ ಒಲವು ಜಾಸ್ತಿ ಆಗತ್ತಾ? ಪಾಸಿಬಲ್. ಅದರಲ್ಲೂ ಅದೇ ರೀತಿಯಾದಂತಹ ಒಂದು ಆಭರಣಗಳನ್ನು ಮಾಡ್ಕೊಳ್ಬೋದಾ? ಆಗತ್ತೆ ಅನ್ನೋದಾದ್ರೆ ಅದಕ್ಕೆ ಹೋಗೋದು, ಹೌದು, ನಿಜ, ಮಾಡ್ಬೋದು. ಅಂಡ್ ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಇವಾಗ ಬೆಳ್ಳಿ ಕೈಗಾರಿಕಾ ಇದರಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಅಥವಾ ತುಂಬಾ ರೀತಿಯಲ್ಲಿ ಬೆಳ್ಳಿಯನ್ನು ಬಳಕೆ ಮಾಡೋದ್ರಿಂದ ಅದ್ರ ಬೆಲೆ ಕೂಡ ಹೆಚ್ಚಾಗ್ತಿದೆ. ಈಗ ಎಲೆಕ್ಟ್ರಿಕ್ ಬ್ಯಾಟ್ರಿಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳು ಬಂದಿರ್ಬೋದು, ಅಥವಾ ಸೋಲಾರ್ ರೂಫ್ ಟಾಪ್, ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ ಹಾಕೊಳ್ಳೋದು, ಕೈಗಾರಿಕೆಗಳಲ್ಲಿ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ ಹಾಕೊಳ್ತಿರೋದು, ಈ ಎಲ್ಲದಕ್ಕೂ ಬೆಳ್ಳಿ ಅವಶ್ಯಕ. ಹಾಗಾಗಿ ಬೆಳ್ಳಿ ಈ ಇಂಡಸ್ಟ್ರಿ ರೂಪದಲ್ಲೇ ಬೇಕಾಗಿರೋದ್ರಿಂದ ಕಾಪರ್ ಹೇಗೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ, ಬೆಳ್ಳಿ ಕೂಡ ಹಾಗೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಾರೆ. ಹಾಗಾಗಿ ಅದರ ಬೆಲೆಯನ್ನ ನಿಗದಿಪಡಿಸೋದ್ರಲ್ಲಿ ಇಂಡಸ್ಟ್ರಿಯ ಹಸ್ತಕ್ಷೇಪವೇ ಜಾಸ್ತಿ ಹೊರತು ಜನಗಳ ಬೇಡಿಕೆ ಇದೆಯೋ ಇಲ್ಲವೋ ಅನ್ನೋದಕ್ಕಿಂತ ಇಂಡಸ್ಟ್ರಿಗಳೇ ನಿರ್ಧಾರ ಮಾಡುತ್ತೆ ಬೆಳ್ಳಿಯ ವಿಚಾರದಲ್ಲಿ. ಚಿನ್ನದ ವಿಚಾರವಂತೂ ಭೌಗೋಳಿಕವಾಗಿ ಎಲ್ಲಿ ಕದನ ನಡೀತಿದೆ, ಯಾವ ದೇಶ ಡಾಲರ್ನ ಮೊರೆ ಹೋಗದೆ ಚಿನ್ನದ ಮೊರೆ ಹೋಗ್ತಿದ್ದಾರೆ, ಅವುಗಳು ಹೆಚ್ಚು ಪರಿಣಾಮ ಬೀಳ್ತವೆ. ಎಸ್, ಮತ್ತೆ ಬ್ಯಾಕ್ ಟು ದ ಟಾಪಿಕ್ಗೆ ಬರೋಣ. ವಿಶ್ವ ಶಾಂತಿಗಾಗಿ ಹೋರಾಡ್ತಿದ್ದವರು ಅಂತ ಹೇಳ್ಕೊಂಡಿದ್ದ ಟ್ರಂಪ್ ಅವರು ಮತ್ತೆ ಅವರೇ ಒಂದು ಯುದ್ಧಕ್ಕೆ ಮಾಡಿರುವಂಥದ್ದು. ಸೊ ಇದು ಅವರಿಗೆ ಯಾವತ್ತಾದ್ರೂ ಒಂದು ದಿನ ಸಮಸ್ಯೆ ಮಾಡಬಹುದಾ? ಮುಂದಿನ ನೋಬೆಲ್ನಲ್ಲಿ ಇವರ ಹೆಸರೇ ಇಲ್ಲದಾಗ ಮಾಡಬಹುದಾ ಅಂತ ನನ್ನ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಆದ್ರೆ 4 ವರ್ಷ ಹಿಂದೆ ಹೋಗೋಣ, 8 ವರ್ಷ ಹಿಂದೆ ಹೋಗೋಣ. ಸರಿ. ಆಗಷ್ಟೇ ಬರಾಕ್ ಒಬಾಮಾ ರಾಷ್ಟ್ರಪತಿ ಆಗಿದ್ರು. ರಾಷ್ಟ್ರಪತಿ ಆಗಿ ಒಂದು 6 ತಿಂಗಳು 4 ತಿಂಗಳು ಆಗಿತ್ತು. ಆಗಲೇ ಬರಾಕ್ ಒಬಾಮಾರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಬಿಟ್ರು. ಅಂದರೆ ಬಂದು ಶಾಂತಿಯನ್ನು ಎಲ್ಲೋ ಉಳಿಸಿದ್ದಕ್ಕಾಗೋ ಅಥವಾ ಶಾಂತಿಯನ್ನು ಸ್ಥಾಪಿಸಿದ್ದಕ್ಕಾಗೋ ಕೊಟ್ಟಂಥ ಪುರಸ್ಕಾರ ಅಲ್ಲ. ಯಾತಕ್ಕಾಗಿ ಕೊಟ್ಟಿದ್ದು ಅಂದರೆ ಅಲ್ಲಿಯವರೆಗೆ ಬರಾಕ್ ಒಬಾಮಾ ಒಂದೇ ಒಂದು ಭಾಷಣವನ್ನು ಕೊಟ್ಟಿದ್ದು, ಒಂದು ಸ್ಪೀಚ್ ಕೊಟ್ಟಿದ್ದು. ಆ ಸ್ಪೀಚ್ನಲ್ಲಿ
ಅವರ ಏನು ಪ್ಲ್ಯಾನ್ ಇದೆ ಜಾಗತಿಕ ಮಟ್ಟದಲ್ಲಿ ವಿಶ್ವ ಶಾಂತಿಗಾಗಿ ಅವ್ರದ್ದೇನು ಪ್ಲ್ಯಾನ್ ಇದೆ ಅಂತ ಒಂದು ಸ್ಪೀಚ್ ಕೊಟ್ಟಿದ್ರು. ಅದೊಂದೇ ಅವರು ಪಬ್ಲಿಕ್ ಆಗಿ ಹೇಳಿದ್ದಂಥದ್ದು, ಮಾಡಿದ್ದಂಥದ್ದು. ಅದಕ್ಕೆ ಅಂತಲೇ ಅವರಿಗೆ ಒಂದು ನೊಬೆಲ್ ಸಂಸ್ಥೆ ಅವರಿಗೆ ಶಾಂತಿ ಪ್ರಶಸ್ತಿ ಕೊಟ್ಬಿಟ್ಟಿತ್ತು. ಆಯಿತು, ಅದಾದ ಮೇಲೆ ಅವರು ಯುದ್ಧ ಮಾಡಲೇ ಇಲ್ವಾ? ಮಾಡಿದ್ರು, ಎಲ್ಲ ಕಡೆ ಮಾಡಿದ್ರು. ಒಸಾಮಾ ಬಿನ್ ಲಾಡೆನನ್ನು ಹುಡುಕಿ ತೆಗೆದು ಎಲಿಮಿನೇಟ್ ಮಾಡಿದ್ರು, ಸಮುದ್ರದೊಳಗೆ ಹಾಕಿಬಿಟ್ರು. ಲಿಬಿಯಾನಲ್ಲಾಗಲಿ ಸಿರಿಯಾನಲ್ಲಾಗಲಿ ಐಸಸ್ ಅಂತ ಉಗ್ರ ಸಂಸ್ಥೆಗಳ ವಿರುದ್ಧ ಎಲ್ಲರ ವಿರುದ್ಧವೂ ಅವರು ಯುದ್ಧ ಮಾಡಿದ್ರು, ತಕ್ಕ ಮಟ್ಟಿಗೆ ಗೆದ್ದರೂ ಕೂಡ. ಅಂದರೆ ಯುದ್ಧ ಮಾಡೋದಕ್ಕೂ ವಿಶ್ವಶಾಂತಿ ನೆಲೆಸೋದಕ್ಕೂ ನೊಬೆಲ್ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೂ ಯಾವುದೇ ಕನೆಕ್ಟ್ ಇಲ್ಲದಂತಹ ಪರಿಸ್ಥಿತಿ ಇವಾಗ ಉದ್ಭವ ಆಗಿದೆ. ಅಂದರೆ ಟ್ರಂಪ್ ಹೀಗೆ ಹೇಳಿದ್ದಕ್ಕೆ ಮುಂದೆ ಶಾಂತಿ ಪ್ರಶಸ್ತಿ ಸಿಗುತ್ತಾ ಸಿಗೋದಿಲ್ವಾ ಅನ್ನೋದಕ್ಕೆ ಆ ಕನೆಕ್ಟೇ ಇಲ್ಲದೆ ಇರೋ ಕಾರಣಕ್ಕೆ ನನಗನ್ಸತ್ತೆ ಇದು ನಾಟ್ ರೆಲೆವೆಂಟ್ ಅಂತ ಒಂದು. ಇನ್ನೊಂದು, ಅಮೇರಿಕಾದ ಒಳಗೆ ಟ್ರಂಪ್ ಎಲ್ಲಿ ಗೆಲ್ಲಬೇಕು ಎಲೆಕ್ಷನ್ಗಳು ಒಳಗೆ ಗೆಲ್ಲಬೇಕು. ಅಮೇರಿಕಾದ ಒಳಗೆ ಆದರೆ ಈ ಒಂದು ವಿಚಾರ ಆದರೆ ಅವರಿಗೆ ಹ್ಯೂಜ್ ಪ್ಲಸ್ ಪಾಯಿಂಟ್. ನಮ್ಮ ದೇಶದೊಳಗೆ ನಾರ್ಕೋ ಟ್ರಾಫಿಕಿಂಗ್ ನಡೆಸ್ತಾ ಇದ್ರು, ನಮ್ಮ ದೇಶದೊಳಗೆ ಮಾಫಿಯಾ ನಡೆಸ್ತಾ ಇದ್ರು, ಅವರನ್ನು ನಾನು ಮಟ್ಟ ಹಾಕಿದ್ದೀನಿ ಅಂತ ಹೇಳಿ ಒಂದಷ್ಟು ಸರ್ವೆಗಳಲ್ಲಿ ಒಂದಷ್ಟು ಪಾಯಿಂಟ್ಸ್ ಹೆಚ್ಚಾಗ್ಬೋದು. ಇದನ್ನು ನಾವು ನೋಡ್ತೀವಿ ಇನ್ನೊಂದು 2-3 ತಿಂಗಳಲ್ಲಿ. ಆದರೆ ಅಮೇರಿಕಾದಲ್ಲಿ ಒಂದು ಮಧ್ಯಂತರ ಚುನಾವಣೆಯ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನಲ್ಲಿ ಅವರ ಸೆನೇಟ್ ಮತ್ತು ಅವರ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಏನಿದೆ, ಆ ಸೆನೇಟ್ನಲ್ಲಿ ಅರ್ಧ ಜನ ಬದಲಾಗ್ತಾರೆ. ಎಲ್ಲರಿಗೂ ನಮ್ಮಲ್ಲಿ ರಾಜ್ಯಸಭಾಗೆ ಹೇಗೆ 6 ವರ್ಷಕ್ಕೆ ಇದ್ದಾವೋ ಹಾಗೆ ಅಲ್ಲಿ 4 ವರ್ಷಕ್ಕೆ ಅಲ್ಲಿ ಚೇಂಜ್ ಆಗ್ತಿರ್ತಾರೆ. ಸ್ವಲ್ಪ ಜನ ಪ್ರೆಸಿಡೆಂಟ್ ಬದಲಾದಾಗ ಅವರು ಬದಲಾಗ್ತಾರೆ, ಇನ್ನು ಸ್ವಲ್ಪ ಜನ ಮಧ್ಯಂತರ ಚುನಾವಣೆಯಲ್ಲಿ ಬದಲಾಗ್ತಾರೆ. ಒಂಥರ ಆಲ್ಟರ್ನೇಟ್ ಸಿಸ್ಟಮ್. ಈ ವರ್ಷದ ನವೆಂಬರ್ನಲ್ಲಿ 2026 ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆ ನಡೆಯುತ್ತೆ. ಅಲ್ಲಿಯವರೆಗೆ ಈ ಕಾವು ಉಳಿದಿರುತ್ತಾ ಇಲ್ಲ, ಡೌಟ್. ಈ ಕಾವು ಹೋಗ್ಬೋದು ಇನ್ನೊಂದು 2-3 ತಿಂಗಳೊಳಗೆ. ಅದಾದ ಮೇಲೆ ಇನ್ನೇನೋ ಯುಕ್ರೇನ್ ವಿಚಾರವೋ ತೈವಾನ್ ವಿಚಾರವೋ ಇನ್ನೇನಾದರೂ ಬಂದು ಆಗ ಮತ್ತೆ ಅಮೇರಿಕಾ ದೊಡ್ಡಣ್ಣನಾಗಿ ನಿಂತು ಶಾಂತಿ ಸ್ಥಾಪಿಸೋದ್ರಲ್ಲಿ ಸಹಾಯ ಮಾಡ್ತು, ಟ್ರಂಪ್ ನಾನು ಸಹಾಯ ಮಾಡಿದೆ ಅಂತ ಹೇಳಿಕೊಂಡ್ರೆ ಆಗ ಇದರ ಪರಿಣಾಮ ಅವರ ಎಲೆಕ್ಷನ್ ಮೇಲೆ ಬೀರ್ಬೋದು. ಡೊಮೆಸ್ಟಿಕ್ ಆಗಿ ನೋಡೋದಾದರೆ, ಅಮೇರಿಕಾ ಒಳಗೆ ನೋಡೋದಾದ್ರೆ. ಹೊರಗೆ ನೋಡೋದಾದರೆ ಎಲ್ಲರಿಗೂ ಒಂದು ಭಯ ಕಾಡ್ತಾನೆ ಇರುತ್ತೆ. ಓ, ಅಮೇರಿಕಾ ನನ್ನನ್ನು ನೋಡ್ತಾ ಇದ್ದಾನ ಅಂತ ಅಮೇರಿಕಾ ಕಡೆ ಎಲ್ಲರೂ ಮುಖ ಮಾಡಿ ನೋಡುವಂಥದ್ದು ಇದ್ದೇ ಇರುತ್ತೆ. ಇರಾನ್, ತೈವಾನ್, ನಾರ್ತ್ ಕೊರಿಯಾ ಇವರೆಲ್ಲರೂ ಅಂತ ಒಂದು ಬೇಡವಾದಂಥ ಪರಿಸ್ಥಿತಿ ಉದ್ಭವ ಆಗಿದೆ ಇವಾಗ. ಅದು ಮುಂದಕ್ಕೂ ನಡೀತಿರುತ್ತೆ. ಓಕೆ, ಇನ್ನು ಅಮೆರಿಕದ ಇನ್ನೊಂದು ಪ್ರಶ್ನೆ. ಇವಾಗ ಈ ಒಂದು ದಾಳಿ ಎಷ್ಟು ಸುದ್ದಿ ಆಗಿತ್ತು, ಅದೇ ರೀತಿ ಅಮೆರಿಕದ ಸಾಲದ ಸುದ್ದಿ ಕೂಡ ಅಷ್ಟೇ ವೈರಲ್ ಆಗಿತ್ತು, ಸುದ್ದಿ ಆಗಿತ್ತು. ಸಾಲ ಎಷ್ಟಿದೆ, ಅದು ಯಾವ್ಯಾವ ಕಾರಣಕ್ಕೋಸ್ಕರ, ಏನೆಲ್ಲ ಅದು ಪ್ಲಾನ್ ಅವ್ರದ್ದು ಅಂತ? ಅವರ ಸಾಲ ಹೆಚ್ಚಾಗಿ ಈಗ ಯಾರೇ ಆಗಲಿ ಪ್ರಪಂಚದ ಎಲ್ಲ ದೇಶಗಳು ಇವಾಗ ಸಾಲದ ಮೇಲೆ ಇಡೀ ಬುನಾದಿಯನ್ನು ಕಟ್ಕೊಂಡಿದ್ದಾರೆ. ಖಂಡಿತ ಎಲ್ಲ ದೇಶವೂ ಸಾಲ ಮಾಡೇ ಇದೆ, ಸಾಲ ಮಾಡೇ ತುಪ್ಪ ತಿಂತಿರೋದು ಕೂಡ ಎಲ್ಲ ದೇಶಗಳು. ಕತರ್, ಸೌದಿ ಅರೇಬಿಯಾ ಅನ್ನುವಂತಹ ಶ್ರೀಮಂತ ರಾಷ್ಟ್ರಗಳು ಕೂಡ ಸಾಲದ ಮೇಲೆ ನಿಂತಿವೆ. ಅಮೆರಿಕ ಕೂಡ ಹಾಗೆ. ಆದರೆ ಒಂದು ನಾವು ನೆನ್ಪಿಟ್ಕೋಬೇಕು, ಸಾಲದ ಮಟ್ಟ ಎಷ್ಟಿದೆ ಆ್ಯಂಡ್ ಅವರು ಒಂದು ವರ್ಷಕ್ಕೆ ಎಷ್ಟು ತಯಾರು ಮಾಡ್ತಾರೆ ಅಥವಾ ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ನಾವೇನು ಹೇಳ್ತೀವಿ, ಸರಕು ಮತ್ತು ಸೇವೆಗಳು, ಅವು GDP ಅಂತ ನಾವೇನು ಹೇಳ್ತೀವಿ, ಆ GDP ಮತ್ತು ಸಾಲದ ಹೊರೆ ಎಷ್ಟಿದೆ ಅಂತ. ಜಪಾನ್ ಅಂತ ದೇಶದಲ್ಲಿ ಸಾಲದ ಹೊರೆ ಆ ದೇಶದ GDPಗೆ 1.5 ಟೈಮ್ಸ್ ಇದೆ. ಅಮೇರಿಕಾದಲ್ಲಿ 2 ಟೈಮ್ಸ್ ಇದೆ, 200%. ಜಪಾನಲ್ಲಿ ಅರೌಂಡ್ 180%. ಹೌದಾ? ಜರ್ಮನಿಯಲ್ಲಿ ಒಂದು 280-300%. ಓ, ಹಾಗಾದರೆ ನಿನ್ನ ಸಾಲ ನೀನು ಇವತ್ತಿನಿಂದ ತೀರ್ಸೋಕ್ಕೆ ಶುರು ಮಾಡಿದರೆ ನಿನ್ನ ಇಡೀ ದೇಶ ಎಷ್ಟು ದುಡ್ಡು ಸಂಪಾದನೆ ಮಾಡುತ್ತೋ ಯಾವುದೇ ರೂಪದಲ್ಲಿರ್ಬೋದು, 3 ವರ್ಷ ತಗೊಳತ್ತೆ ನೀನು ಆ ಇಡೀ ಸಾಲವನ್ನು ತೀರಿಸೋದಕ್ಕೆ ಅಂತ. ಆದರೆ ಆ ಸಾಲ ತೀರಿಸಿ ಕೊಟ್ಬಿಟ್ರೆ ಯಾರಿಂದ ಸಾಲ ತೊಗೊಂಡಿರ್ತಾರೆ ಆ ದೇಶಕ್ಕೆ ದುಡ್ಡು ವಾಪಸ್ ಬಂದ್ಬಿಟ್ರೆ ಅವ್ರು ಆ ದುಡ್ಡು ಇಟ್ಕೊಂಡು ಏನು ಮಾಡ್ತಾರೆ?
ಅಂದರೆ ಯಾವ ದೇಶಕ್ಕೂ ಸಾಲ ತೀರಿಸುವಂಥದ್ದು ಬೇಕಾಗಿಲ್ಲ. ಸಾಲ ನಡೀತಾ ಇರಬೇಕು, ಸಾಲದ ಕಂತುಗಳು ಬರ್ತಾ ಇರಬೇಕು, ಸಾಲ ತೀರಬಾರ್ದು. ಸಾಲ ತೀರಿಬಿಟ್ರೆ ಈ ದೇಶವು ತೊಂದರೆಯಲ್ಲಿ ಕೂತಿರುತ್ತೆ. ಕಂತು ಅಂದ್ರೆ ಬಡ್ಡಿ, EMI. ಈ ಕಂತುಗಳು ಬರ್ತಿರ್ಬೇಕು, EMI ಬರ್ತಿರ್ಬೇಕು ಅಷ್ಟೇ ಹೊರತು ಸಾಲ ತೀರಿಸಿಬಿಟ್ರೆ ಅವನು ಕೈ ತೊಳ್ಕೊಂಡ್ಬಿಟ್ರೆ ನನ್ನ ಎಕನಾಮಿಕ್ ವ್ಯವಸ್ಥೆ ಮೇಲೆ ಹೊರತ ಬೀಳುತ್ತೆ. ಹಾಗಾಗಿ ಈ ವ್ಯವಸ್ಥೆ ಒಂಥರ ಎಲ್ಲರಿಗೂ ಬ್ಯಾಲೆನ್ಸ್ ಆಗಿ ಚೆನ್ನಾಗಿ ಕೂತ್ಬಿಟ್ಟಿದೆ. ಹಾಗಾಗಿ ಸಾಲದ ಹೊರೆಯನ್ನ ಅಮೆರಿಕ ಈಗಲೇ ತೀರ್ಸಕ್ ಹೋಗೋದು ಎಲ್ಲ ಮಾಡೋದಿಲ್ಲ. ಮಾಡಕ್ ಹೋದ್ರೆ ತನಗೂ ತನ್ನನ್ನ ನಂಬಿರುವಂತ ದೇಶಗಳಿಗೂ ಮತ್ತೆ ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆಗೂ ಹೊರತ ಬೀಳತ್ತೆ. ಸೊ ಇವಾಗ ಟ್ರಂಪ್ ಹಾಗೆ ಅಮೆರಿಕ ಇಂಥ ಸಣ್ಣ ಪುಟ್ಟ ದಾಳಿಗಳನ್ನ ಮಾಡ್ತಾ ಹೋಗ್ತಾ ಇತ್ತು, ಇವಾಗ್ಲೂ ಕೂಡ ಮಾಡ್ತಾ ಇದೆ. ಒಂದು ದಿನ ಟ್ರಂಪ್ ಇಲ್ದಿದ್ರು ಕೂಡ ಟ್ರಂಪ್ನ ಕಾಲ ಅವಧಿ ಮುಗ್ದು ಯಾರೋ ಬೇರೆಯವ್ರು ಬಂದಿರ್ಬೋದು, ಮಾಡಿದ್ದುಣ್ಣೋ ಮಾರಾಯ ಯಾರು ಮಾಡಿರ್ತಾನೋ ಅವನೇ ಉಣ್ಬೇಕು. ಆದ್ರೆ ಆ ಒಂದ್ ಮಾತು ಇಲ್ಲಿ ತಪ್ಪಬಹುದಾ ಅಂತ? ಇಲ್ಲಿ ತಪ್ಪಬಹುದು. ಯಾಕೆಂದ್ರೆ ಅಮೆರಿಕಕ್ಕೆ ಹತ್ತಿರದಲ್ಲಿರುವಂತಹ ಯಾವುದೇ ವೈರಿಗಳಿಲ್ಲ. ಅಮೆರಿಕಕ್ಕೆ ಆ ಕಡೆ ಪಸಿಫಿಕ್ ಮಹಾಸಾಗರ, ಶಾಂತ ಮಹಾಸಾಗರ, ಈ ಕಡೆ ಅಟ್ಲಾಂಟಿಕ್ ಮಹಾಸಾಗರ. ಹಾಗಾಗಿ ನೆರೆಯಲ್ಲಿ ಯಾವುದೇ ವೈರಿಗಳಿಲ್ಲ. ಕೆನಡಾ ಅವರಿಗೆ ಬೇಕಾದಂತಹ ಫ್ರೆಂಡ್ಲಿ ಕಂಟ್ರಿ. ಕೆಳಗೆ ಮೆಕ್ಸಿಕೋ ಮತ್ತೆ ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಅರ್ಜೆಂಟೀನಾ, ಚಿಲೆ ಇವರೆಲ್ಲರೂ ಕೂಡ ಅಮೆರಿಕಕ್ಕೆ ಬೇಕಾದಂತಹ ದೇಶಗಳೇ. ಜೊತೆಗೆ ಅಮೆರಿಕ ಏನಾದರೂ ಕಷ್ಟಕಾಲ ಅನುಭವಿಸೋಕ್ಕೆ ಶುರುವಾದರೆ ನಮಗೂ ಆ ಕಷ್ಟಕಾಲದ ಒಂದು ಬಿಸಿ ತಟ್ಟತ್ತೆ ಅನ್ನೋದು ಈ ದೇಶಗಳಿಗೂ ಗೊತ್ತು. ಹಾಗಾಗಿ ಇವರೆಲ್ಲರೂ ಅಮೆರಿಕ ಜೊತೆಗೇ ನಿಲ್ತಾರೆ. ಅಲ್ಲದೆ ಯುರೋಪ್ ಅಮೆರಿಕ ವಿರುದ್ಧ ದಾಳಿ ಮಾಡೋದಾಗಲಿ, ಅಮೆರಿಕ ವಿರುದ್ಧ ನಿಂತ್ಕೊಳ್ಳೋದಾಗಲಿ ಮಾಡೋದಿಲ್ಲ. ಯಾಕೆಂದರೆ ಮತ್ತೆ ಅದೇ ಪಾಯಿಂಟ್, ಅಮೆರಿಕ ಒಂದು ದೊಡ್ಡಣ್ಣನಾಗಿ ಏನು ನಿಂತಿದ್ದಾನೆ, ಏನು ವ್ಯವಸ್ಥೆ ಇದೆ ಈಗಿನ ಜಾಗತಿಕ ಆರ್ಥಿಕ ವ್ಯವಸ್ಥೆ, ವರ್ಲ್ಡ್ ಬ್ಯಾಂಕ್, IMF ಇವೆಲ್ಲವೂ ನಡೀತಿರೋದೇ ಅಮೆರಿಕ ಬಲದ ಮೇಲೆ. ಅಮೆರಿಕನೇ ಕುಸಿದ್ರೆ ನಾವೆಲ್ಲರೂ ಕುಸಿತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಎಲ್ಲರೂ ಅದನ್ನು ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅಮೆರಿಕ ಬಿದ್ದರೆ ಬೀಳಲಿ ಬಿಡು, ಅವನು ಮಾಡಿದ್ದಕ್ಕೆಲ್ಲ ಅನುಭವಿಸ್ತಾನೆ ಅಂತ ಯಾರೂ ಕಾಯ್ಕೊಂಡು ಕೂತಿಲ್ಲ ಒಂದು. ಆದರೆ ಅಂತಹ ದೊಡ್ಡ ಬ್ರಿಟಿಷ್ ಎಂಪೈರೇ ಬಿದ್ದು ಈಗ ಏನೂ ಇಲ್ಲದಂತೆ ಆಗಿದೆ. ಅದಕ್ಕೆ ಎಷ್ಟು ಮಹಾವರ್ಷಗಳಾಯಿತು? 1 ಶತಮಾನ ಆಯಿತು, 100 ವರ್ಷ ಆಯಿತು. ಹಾಗೆ ಅಮೆರಿಕಕ್ಕೂ ಇನ್ನು 10 ವರ್ಷ ಅಲ್ಲದೆ ಒಂದು 40 ವರ್ಷದಲ್ಲೋ 50 ವರ್ಷದಲ್ಲೋ ಅಥವಾ ಇನ್ನೇನೇನೋ ಪರಿಸ್ಥಿತಿಗಳು ಉದ್ಭವ ಆಗಿ ಈ ರೀತಿ ಆಗ್ಬೋದು. ಆದರೆ ಈಗಿನ ಮಟ್ಟಕ್ಕೆ ಆರ್ಥಿಕ ವ್ಯವಸ್ಥೆಯನ್ನೇ ಅವ್ರ ಕೈಯಲ್ಲಿ ಹಿಡ್ದಿರೋ ಕಾರಣಕ್ಕೆ ಈ ರೀತಿಯ ಒಂದು ಆಗುಹೋಗುಗಳು ಆಗೋದು ಕಡಿಮೆ ಅನ್ನೋದು ನನ್ನ ಅನಿಸಿಕೆ. ಹಾಗಂತ ಹೇಳಿದ್ರೆ ಒಂದಲ್ಲ ಒಂದಿನ ಕರ್ಮ ರಿಟರ್ನ್ಸ್ ಆಗತ್ತೆ. ಆದರೆ ಅದಕ್ಕೆ ನಾವು ಕಾಯ್ಬೇಕಷ್ಟೇ. ಸೊ ಇದಿಷ್ಟು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಿರುವಂತಹ ಭೌಗೋಳಿಕ ರಾಜಕೀಯದ ಸುದ್ದಿಗಳು ಆ್ಯಂಡ್ ಅದೊಂದು ವೆನಿಜುಲಾದ ದಾಳಿಯ ಬಗ್ಗೆ ಕೂಡ ನಾವು ಸಾಕಷ್ಟು ವಿವರಗಳನ್ನ, ಮಾಹಿತಿಗಳನ್ನ ನಿಮ್ಮಿಂದ ತಿಳ್ಕೊಂಡ್ವಿ. ಆ್ಯಂಡ್ ಕಿಶೋರ್ ನಾರಾಯಣ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಒಂದು ಸ್ಪೆಷಲ್ ಮಾತುಕತೆಯನ್ನು ಮುಗಿಸುವಂಥ ಹೊತ್ತಿಗೆ ನಾವು ಬಂದಿದ್ದೇವೆ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಆ್ಯಂಡ್ ಸಮಸ್ತ ಒನ್ ಇಂಡಿಯಾ ವೀಕ್ಷಕರು ಕೂಡ ಧನ್ಯವಾದಗಳು.